ರಾಜ್ಯದಲ್ಲಿ ಗುಟ್ಕಾ ಮತ್ತು ಪಾನ್ ಮಸಾಲ ಮೇಲೆ ಹೇರಿರುವ ನಿಷೇಧಕ್ಕೆ ಮಾಜಿ ಸಚಿವ ಅರಗ ಜ್ಞಾನೇಂದ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ದೇಶದ ಒಟ್ಟು ಅಡಿಕೆ ಉತ್ಪಾದನೆಯಲ್ಲಿ ಕರ್ನಾಟಕ ರಾಜ್ಯವೊಂದೇ 60% ಉತ್ಪಾದನೆ ಮಾಡುತ್ತಿದೆ. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ನೇರವಾಗಿ ಹಾಗೂ 10 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಪರೋಕ್ಷವಾಗಿ ಅಡಿಕೆ ಬೆಳೆಯನ್ನೇ ಅವಲಂಬಿಸಿವೆ ಅಂತ ಹೇಳಿದ್ರು. ಇನ್ನು ರಾಜ್ಯದ 12 ಜಿಲ್ಲೆಗಳಲ್ಲಿ ಅಡಿಕೆ ಬೆಳೆಯ ವಿಸ್ತರಣೆಯಾಗುತ್ತಿರುವ ಸಂದರ್ಭದಲ್ಲಿ ಸರ್ಕಾರ ಬೆಳೆಗಾರರ ಹಿತ ಕಾಪಾಡಬೇಕು, ಅಡಿಕೆಗೆ ಪರ್ಯಾಯ ಮಾರುಕಟ್ಟೆ ಹಾಗೂ ಬೆಲೆ ವ್ಯವಸ್ಥೆ ಕಂಡುಕೊಳ್ಳುವವರೆಗೂ ನಿಷೇಧ ಜಾರಿಗೊಳಿಸಬಾರದು ಅಂತ ಆಗ್ರಹಿಸಿದ್ದಾರೆ. ಅಡಿಕೆಯಿಂದ ಸರ್ಕಾರಕ್ಕೆ ಜಿಎಸ್ಟಿ ರೂಪದಲ್ಲಿ ಸುಮಾರು 375 ಕೋಟಿ ರೂಪಾಯಿ ಆದಾಯ ಬರುತ್ತಿದೆ. ಈ ಕುರಿತು ಮಲೆನಾಡಿನ ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮನವರಿಕೆ ಮಾಡಿಕೊಡುತ್ತೇವೆ ಅಂತ ಹೇಳಿದ್ದಾರೆ. ಇದನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನೋಡ್ಕೊಂಬರೋಣ ಏನ್ ಮಾತಾಡಿದ್ದಾರೆ ಅಂತ. ಅಡಿಕೆಯಿಂದ ತಯಾರಾಗುವಂಥ ಗುಟ್ಕಾ ಮತ್ತು ಪಾನ್ ಮಸಾಲವನ್ನು ಕರ್ನಾಟಕ ರಾಜ್ಯದಲ್ಲಿ ಬ್ಯಾನ್ ಮಾಡುವಂಥ ಒಂದು ನೋಟಿಫಿಕೇಶನ್ ಹೊರಡಿಸಿದೆ. ಇದರಿಂದಾಗಿ ಅಡಿಕೆ ಬೆಳೆಗಾರರು ಬಹಳ ತಲ್ಲಣ ವ್ಯಕ್ತಪಡಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಬೆಳೆಯುವಂಥ ಅಡಿಕೆಯ ಮಾರುಕಟ್ಟೆ ಬಿದ್ದು ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ದೇಶದಲ್ಲಿ 60 ಭಾಗಕ್ಕಿಂತ ಹೆಚ್ಚು ಅಡಿಕೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಾಯಿದೆ. ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು, ಸುಮಾರು 10 ಲಕ್ಷಕ್ಕಿಂತ ಹೆಚ್ಚು ಅಪ್ರತ್ಯಕ್ಷವಾಗಿ ಇದರ ಮೇಲೆ ಅವಲಂಬಿತ ಕುಟುಂಬಗಳು, ಇವರೆಲ್ಲರ ಜೀವನಾಧಾರ ಇವತ್ತು ಅಡಿಕೆ ಆಗಿದೆ. ಸುಮಾರು 12 ಜಿಲ್ಲೆಗಳಲ್ಲಿ ಅಡಿಕೆಯನ್ನು ಬೆಳೆಯುವಂಥ ಪ್ರದೇಶ ವಿಸ್ತರಣೆ ಆಗ್ತಾಯಿದೆ. ಇಂಥ ಸಂದರ್ಭದಲ್ಲಿ ಅಡಿಕೆಗೆ ರಕ್ಷಣೆ ಕೊಡಬೇಕು, ಅಡಿಕೆ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು. ಇತ್ತೀಚೆಗೆ ಲೋಕಸಭೆಯಲ್ಲಿ ಉತ್ತರ ಕೊಟ್ಟ ಹಾಗೆಯೇ ಸುಮಾರು 375 ಕೋಟಿ ರೂಪಾಯಿಗಳ GST ರೂಪದಲ್ಲಿ ಕೂಡ ಅಡಿಕೆಯಿಂದ ಒಂದು ವರ್ಷಕ್ಕೆ ಆದಾಯ ಬರ್ತಾ ಇದೆ. ಹೀಗಾಗಿ ಅಡಿಕೆ ಬೆಳೆಗಾರರು ಸ್ವಲ್ಪ ನೆಮ್ಮದಿಯಿಂದ ಇದ್ದರು. ಹಾಗಾಗಿ ಅಡಿಕೆ ಬೆಳೆಗಾರ ರಾಜ್ಯವೇ ಆಗಿದ್ದರಿಂದ ಇಲ್ಲಿ ಇದನ್ನು ಬ್ಯಾನ್ ಮಾಡುವಂಥ ಪ್ರಯತ್ನಗಳನ್ನು ಮಾಡಬಾರ್ದು. ಯಾಕೆಂದರೆ ನಾವು ಅಡಿಕೆಗೆ ಪರ್ಯಾಯವಾಗಿರ್ತಕ್ಕಂಥ ಮಾರ್ಗವನ್ನು ಕಂಡುಹಿಡಿಯುವವರೆಗೆ ಅಡಿಕೆ ಬೆಳೆಗಾರರಿಗೆ ರಕ್ಷಣೆ ಬೇಕು. ಗುಟ್ಕಾಗೆ ಅಡಿಕೆ ಹೋದ್ರ ಮೇಲೆ ಬೆಳೆಯ ವಿಸ್ತಾರ ಆಗಿದೆ ಅನ್ನುವಂಥದ್ದನ್ನ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರಿಕೆ ಮಾಡಿಕೊಟ್ಟಿವಿ. ನಾವು ಎಲ್ಲ ಪಕ್ಷಗಳ ಶಾಸಕರು, ಅದು BJP, ಕಾಂಗ್ರೆಸ್ಸು, JDS ಎಲ್ಲ ಪಕ್ಷದ ಶಾಸಕರುಗಳು ಕೂಡ